ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣಾ ಪ್ರಚಾರ ಅಂಗವಾಗಿ ಇವತ್ತು ಹುಕ್ಕೇರಿ ತಾಲೂಕಿನ ಕಣಗಾಲ ಗ್ರಾಮದಲ್ಲಿ ರಮೇಶ್ ಕತ್ತಿ ಅವರು ಆಗಮಿಸ್ತಾ ಇದ್ದಂತೆಯೇ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹಲಗೆ ವಾದ್ಯದ ಮಧ್ಯ ಮೆರವಣಿಗೆ ಮಾಡುತ್ತಾ ಅದ್ದೂರಿ ಸ್ವಾಗತ ಮಾಡಲಾಗಿದೆ. ಈ ಕಾರ್ಯಕ್ರಮವು ಗ್ರಾಮದ ಮಹಾದೇವ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ವೇದಿಕೆ ಮೇಲೆ ಅಭ್ಯರ್ಥಿ ಮಹಾದೇವ ಕ್ಷೀರಸಾಗರ, ಅಭ್ಯರ್ಥಿ ಶ್ರೀಮಂತ ಸನ್ನಾಯಿಕ, ರಾಜು ಕೋರಿ, ಹಾಲಪ್ಪ ಹಿರೇಕೋಡಿ, ಅಶೋಕ ಹಿರೇಕೋಡಿ, ಯುವ ನಾಯಕಿ ಶೀತಲ್ ಮಠಪತಿ, ಸಾಗರ ಪಾಟೀಲ ಸೇರಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ನನ್ನ ಅಣ್ಣ ದಿವಂಗತ ಉಮೇಶ್ ಕತ್ತಿಯವರ ಅಗಲಿದ ಬಳಿಕ ರಾಜೇಂದ್ರ ಪಾಟೀಲ ಅವರಿಗೆ ನಾನು ನನ್ನ ಅಣ್ಣ ತಿಳಿದಿದ್ದೆ. ಆದರೆ ನಿಜವಾದ ಅಣ್ಣನಾಗಿ ಇವತ್ತು ಎಬಿ ಪಾಟೀಲ ಅವರು ನನ್ನ ಕೈ ಹಿಡಿದ್ರು ಅಂತ ರಾಜೇಂದ್ರ ಪಾಟೀಲ್ ಅವರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಒಂದೊಂದು ಕರ್ಕೊಂಡೋಗಿ ರಾಜ್ಯದಲ್ಲ ಒಟ್ಟ ತಿಳಿಕರಿಸುವಾಗ ಒಟ್ಟು ಈಗ ಬರೋ 2 ವರ್ಷದಾಗ 2-3 ವರ್ಷದಾಗ ಆ ಶುಗರ್ ಫ್ಯಾಕ್ಟ್ರಿ ಖರ್ಚು ಜವಾಬ್ದಾರಿ ನಂದ ನಾ ಕೇಳಿ ಕೊಡ್ತೇವೆ ಮುಖಾಂತರ ಕೇಳಿ ಕೊಡ್ತೀವಿ. ಕಟ್ಟೋದಕ್ಕೆಲ್ಲ ಜನರೊಳಗೆ ಹೋಗಿಲ್ಲ, ಕೈಟಿ ಕೊಟ್ಟ ನಂತರ ನಾವು ಜನರೊಳಗೆ ಮೀಟಿಂಗ್ ಹೋಗಿಲ್ಲ. ಮತ್ತು ಅದನ್ನು ಅವ್ರು ಹೇಳಿದ್ವಿ, ಕಟ್ಟೋದಕ್ಕೆಲ್ಲ ಹೋಗ್ತಾರೆ. ಕೈಟಿ ಬಂದ ನಂತರ ನೀವಂದ್ರೆ ನೀವು ಸಂಸ್ಥೆ ಆಯ್ತು, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಮಾತ್ರ ಸಹಿತ ನಾ ಹೇಳಿದೆ. ಆದ್ರೆ ಅವ್ರಿಗೆ ಎಲ್ಲಿ ಮುಸ್ಲಿಮಿಗೆ ಆಯ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಮತ್ತು ಇವೆಲ್ಲ ವಿಷಯಗಳನ್ನ ನಾವು ಗಮನಕ್ಕೆ ತಂದ, ವಿಶೇಷವಾಗಿ ಉಮೇಶನ್ನ ತಿಳ್ಕೊಂಡ ನಂತರ ಅವನ ನಂತರದಲ್ಲಿ ಯಾರು ಇದ್ದಾರೆ ರಾಜೇಂದ್ರ ಪಾಟೀಲ್ ಅಂತ ತಿಳಿಯಾಗಿತ್ತು. ನಾವು ಮಾಡಿ ತಿಳ್ಕೊಂಡ್ರೆ ಆ ಜಾಗದಾಗ ಯಾರು ಇದ್ದಾರೆ ರಾಜೇಂದ್ರ ಪಾಟೀಲ್ ಅಂತ ವಿಶ್ವಾಸನೇ ಹೇಳಿದ್ವಿ. ಆದರೆ ಆ ನಶೀಬ್ ನಾನಾಗುವಂಥ ನಶೀಬ್ ಹೋಗಿಲ್ಲ. ಹೋಗಿ ಮತ್ತೆ ನನ್ನ ಕುಮಾರನ ಯೋಜಿಸುವ ಮಾತನಾಡ ನನ್ನಾಗಿ ಈ ಒಂದು ನಿಟ್ಟಿನಲ್ಲಿ ಈ ನಿಮ್ಮ ಊರಾಗ ಏನು ಮತ ಸ್ವಾಭಿಮಾನ ಹಾಕಬೇಕು. ಒಬ್ಬ ಮತದಾರ 15 ಮತ ಹಾಕಬೇಕು. ಒಬ್ಬ ಮತದಾರ 15 ಮತ ಹಾಕಬೇಕಾಗಿದೆ. ಆ 15 ಮತ ಅಂದರೆ 6 ಬ್ಯಾಲೆಟ್ ಪೇಪರ್ ಕೊಡ್ತಾರೆ. 6 ಬ್ಯಾಲೆಟ್ ಪೇಪರ್ದಾಗ ಮೊದಲನೇ ಬ್ಯಾಲೆಟ್ ಪೇಪರ್ದಾಗ 9 ಪುರುಷ, 2ನೇ ಬ್ಯಾಲೆಟ್ ಪೇಪರ್ದಾಗ 2 ಹೆಣ್ಮಕ್ಳು, 3ನೇ ಬ್ಯಾಲೆಟ್ ಪೇಪರ್ದಾಗ 1 SC, 4ನೇ ಬ್ಯಾಲೆಟ್ ಪೇಪರ್ದಾಗ 1 ST, 5ನೇ ಬ್ಯಾಲೆಟ್ ಪೇಪರ್ದಾಗ OBC ಅ, 6ನೇ ಬ್ಯಾಲೆಟ್ ಪೇಪರ್ದಾಗ OBC ಬ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.